ಧಾರವಾಡ ಲೋಕಸಭಾ ಕ್ಷೇತ್ರ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿಯವರ ಭದ್ರಕೋಟೆ. ಈ ಬಾರಿ ಧಾರವಾಡದಲ್ಲಿ ಬಿಜೆಪಿ ವಿರುದ್ಧ ಕಣಕ್ಕಿಳಿಯುವಂಥ ಕಾಂಗ್ರೆಸ್ ಕಲಿಗಳು ಯಾರು? ಕಾಂಗ್ರೆಸ್ ಕಲಿ ಯಶಸ್ಸೇ ಇಲ್ವಾ? 2009, 2014, 2019 ಲೋಕಸಭಾ ಚುನಾವಣೆ ಅಂದರೆ ಕಳೆದ 3 ಚುನಾವಣೆಯನ್ನು ನೋಡಿದಾಗ ಪ್ರಹ್ಲಾದ್ ಜೋಶಿಯವರದು ಹ್ಯಾಟ್ರಿಕ್ ಗೆಲುವು. 2009ರಲ್ಲಿ ಮಂಜುನಾಥ್ ಕುನ್ನೂರ್ ಅವರ ವಿರುದ್ಧ 1,37,000ಕ್ಕೂ ಅಧಿಕ ಮತಗಳಿಂದ ಪ್ರಹ್ಲಾದ್ ಜೋಶಿ ಅವರು ಗೆಲುವನ್ನು ದಾಖಲಿಸ್ತಾರೆ. ಆವಾಗಿನ್ನೂ ಮೋದಿ ಅಲ್ಲೇನೂ ಇತ್ತಿಲ್ಲ, ಎಂಥದೂ ಇತ್ತಿಲ್ಲ. ಅದು ಪ್ರಹ್ಲಾದ್ ಜೋಶಿಯವರ ವೈಯಕ್ತಿಕ ವರ್ಚಸ್ಸು. 2014ರ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯ ರಭಸ ಜೋರಾಗಿರುತ್ತೆ ಎಂಟ್ರಿ ಕೊಡೋದಕ್ಕೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ವಿನಯ್ ಕುಲಕರ್ಣಿ ಅವರ ವಿರುದ್ಧ ಪ್ರಹ್ಲಾದ್ ಜೋಶಿ 1,11,000ಕ್ಕೂ ಅಧಿಕ ಮತಗಳಿಂದ ಗೆಲುವನ್ನು ದಾಖಲಿಸ್ತಾರೆ. ಇನ್ನು 2019 ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ವಿನಯ್ ಕುಲಕರ್ಣಿ ಅವರ ವಿರುದ್ಧ 2,05,000ಕ್ಕೂ ಅಧಿಕ ಮತಗಳ ಅಂತರದಿಂದ ಯಶಸ್ಸನ್ನು ಸಾಧಿಸ್ತಾರೆ. ಈಗ ಮತ್ತಷ್ಟು ಶಕ್ತಿ ಮೋದಿ ಆಪ್ತ ವಲಯದಲ್ಲಿ ಕಾಣಿಸಿಕೊಳ್ಳುವಂತಹ ಪ್ರಮುಖರು ಪ್ರಹ್ಲಾದ್ ಜೋಶಿಯವರು. ಇವ್ರ ವಿರುದ್ಧ ಸ್ಪರ್ಧಿಸೋಕೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರು ಅನ್ನೋದು ಅತಿ ದೊಡ್ಡ ಚರ್ಚೆಯಲ್ಲಿರುವಂಥ ವಿಚಾರ. ರಜತ್ ಉಳ್ಳಾಗಡ್ಡಿ ಯುವ ನಾಯಕರಾಗಿ ಅವರ ಹೆಸರು ತುಂಬ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಇತ್ತೀಚೆಗಷ್ಟೇ ಅವರ ಅಭಿಮಾನಿಗಳು ಅವರ ದೊಡ್ಡ ಉತ್ಸವವನ್ನೇ ಮಾಡಿದ್ರು. ರಜತ್ ಉಳ್ಳಾಗಡ್ಡಿಯವರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಅಳಿಯ. ಹೀಗಾಗಿ ರಜತ್ ಉಳ್ಳಾಗಡ್ಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಅಳಿಯ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ತಮ್ಮದೇ ಆದ ವೈಯಕ್ತಿಕ ವರ್ಚಸ್ಸನ್ನು ಬೆಳೆಸ್ಕೊಂಡಿದ್ದಾರೆ. ರಾಜಕೀಯ ರಜತ್ ಉಳ್ಳಾಗಡ್ಡಿಗೆ ಹೊಸತಲ್ಲ, ಆದರೆ ಚುನಾವಣೆ ಹೊಸತು. ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟರೆ. ಮತ್ತೊಂದು ಕಡೆ ವಿನಯ್ ಕುಲಕರ್ಣಿ ಅವರಿಗೆ ಸತತ 2 ಸೋಲಿನ ಅನುಕಂಪ ಇದೆ. ಸದ್ಯ ಒಂದಷ್ಟು ಗೊಂದಲಗಳಿರೋದ್ರಿಂದ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ ಅವರನ್ನು ಕಣಕ್ಕಿಳಿಸಬೇಕಾ ಅನ್ನುವ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು, ಅವರ ಹೆಸರು ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಜಗದೀಶ್ ಶೆಟ್ಟರು ಹೋಗಿಲ್ಲ, BJPಗೆ ವಾಪಸ್ ಅಂದ್ರೆ ಅವ್ರ ಹೆಸರು ಇರ್ತಿತ್ತು. ಆದರೆ ಈಗ ಹಂಗೆ ಆಗಕ್ಕೆ ಸಾಧ್ಯ ಇಲ್ಲ. BJPಗೆ ವಾಪಸ್ ಆಗ್ಬಿಟ್ಟರು. ಅವ್ರಿಗೆ ಒಂದು ಕಡೆ ಲೋಕಸಭಾ ಕ್ಷೇತ್ರ ಟಿಕೆಟ್ ಕೊಡ್ತಾರೆ, ಇಲ್ಲ ಅಂತಲ್ಲ. MLA ಟಿಕೆಟ್ ಇಲ್ಲ ಅಂತಿದ್ದಕ್ಕೆ ತಾನೇ ಪಕ್ಷ ಬಿಟ್ಟು ಹೋಗಿದ್ದು. ಈಗ MP ಟಿಕೆಟ್ ಇಲ್ಲ, ನನಗೇನು ಬೇಡ ಅಂತೇನು ವಾಪಸ್ ಬಂದಿರ್ತಾರೆ. MP ಟಿಕೆಟ್ನ ಪ್ರಾಮಿಸ್ ಆಗಿರುತ್ತೆ ಯಾವುದೋ ಒಂದು ಕ್ಷೇತ್ರದಲ್ಲಿ. ಹೀಗಾಗಿ ರೇಸ್ನಿಂದ ಜಗದೀಶ್ ಶೆಟ್ಟರು ಅವರಾಗೇ ಹಿಂದೆ ಸರಿದ ಮೇಲೆ ರಜತ್ ಉಳ್ಳಾಗಡ್ಡಿ ವರ್ಸಸ್ ಶಿವಲೀಲಾ ಕುಲಕರ್ಣಿ, ಇವರು ಈ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಅನ್ನುವಂಥದ್ದು ಅದಾಗಲೇ ಹೈಕಮಾಂಡ್ ಬಳಿಯೂ ಹೋಗಿದೆ. ಈಗಾಗಲೇ ಕಾಂಗ್ರೆಸ್ ಅವರು ಫೈನಲ್ ಸರ್ವೆ ಮಾಡಬೇಕು ಅಂತವ್ರೆ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಪ್ರತ್ಯೇಕ ತಂಡಗಳಲ್ಲಿ ಪ್ರಚಾರವನ್ನು ಆರಂಭಿಸ್ತಾರೆ. ಇವೆಲ್ಲದರ ನಡುವೆ ಒಂದಷ್ಟು ಜನ ಅಭ್ಯರ್ಥಿಗಳಿಗೆ ಇದೇ ತಿಂಗಳ ಕೊನೆಯೊಳಗೆ ತಿಳಿಸಬೇಕು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಗಳಲ್ಲಿ. ಅದರಲ್ಲಿ ಧಾರವಾಡ ಕೂಡ ಇದೆ, ಪ್ರಹ್ಲಾದ್ ಜೋಶಿ ಅವರ ಕ್ಷೇತ್ರ. ಹೀಗಾಗಿ ಧಾರವಾಡದ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅನ್ನೋ ಚರ್ಚೆ ನಡೀತಾ ಇದೆ. ಯಾರು ಅಭ್ಯರ್ಥಿ ಆದರೆ ಹೋರಾಟ ಟಫ್ ಇರುತ್ತೆ, ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ಧಾರವಾಡ ಲೋಕಸಭಾ ಕ್ಷೇತ್ರದ ಜನ ನಿಮ್ಮ ಸಂಸದರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.